ರೀತಿಯಾಗಿ ಅಸ್ತ್ರವಿದ್ಯಾಭ್ಯಾಸ ಶಸ್ತ್ರವಿದ್ಯಾಭ್ಯಾಸವನ್ನು ಮಾಡುತ್ತಾ ಕಾಯ ವಾಚ ಮನಸ್ಸ ಪರಿಶುದ್ಧರಾಗಿ ನಡೆದುಕೊಳ್ಳಬೇಕು. ಹಾಗೇನಾದರೂ ಒಂದು ವೇಳೆ ನಿಮ್ಮಲ್ಲಿ ಅಸೂಯೆ ದ್ವೇಷ ಮೋಸಾದಿ ಗುಣಗಳು ಕಂಡು ಬಂದಲ್ಲಿ ಇಹ ಪರಗಳಲ್ಲಿ ಹಾನಿ ತಪ್ಪುವುದು ಜೋಕೆ. ಎಲ್ಲಿ ನನ್ನ ಮಗನಾದ ಅಶ್ವತ್ಥಾಮನು? ಗುರುದೇವ, ನಿಮ್ಮ ಮಗನಾದ ಅಶ್ವತ್ಥಾಮನು ಎಲ್ಲಿಯೂ ಕಾಣಿಸಿರುವುದು. ಸರಿ, ನಾನು ಹೋಗಿ ಈಗಲೇ ನನ್ನ ಮಗನಾದ ಅಶ್ವತ್ಥಾಮನನ್ನು ಕರೆದುಕೊಂಡು ಬರಬೇಕು. ಅಲ್ಲಿಯವರೆಗೂ ನಾನು ಹೇಳಿಕೊಟ್ಟ ದಿವ್ಯಾಸ್ತ್ರ ಮಂತ್ರಗಳನ್ನು ಚೆನ್ನಾಗಿ ಗ್ರಹಿಸಬೇಕು. ಎಚ್ಚರಿಕೆ. ಆಗಲಿ ಗುರುದೇವ. ಅರಮನೆಯಲ್ಲಿ ಪಿತಾಮಹನೆಂದು ಅಲ್ಲಕಾಲವನ್ನು ಮಾಡುವುದಾಗಿ ಭರಾಯಿ ಬಡಿದೆ ಅಲ್ಲವೇ? ಈಗ ನನ್ನನ್ನು ನೋಡಿದ ಕೂಡಲೇ ನಿನ್ನ ಉತ್ಸಾಹಿಯಲು ಭಗ್ನವಾಯಿತೇನು? ಹೊತ್ತು ಮೀರುತ್ತಿರುವುದು ಅದೇನು ನೋಡುತ್ತಿರುವೆ? ಆ ಮೊದಲು ಎದುರಾಗುವ ಎಲ್ಲವೋ ಭೀಮಾ, ನಿನ್ನನ್ನು ನೋಡಿದರೆ ನನ್ನ ಉತ್ಸಾಹ್ನಿಯೆಲ್ಲವೂ ಭಗ್ನವಾಗುವುದೇನು? ಇಲ್ಲ ಇಲ್ಲ, ಪ್ರತಿಭಟನೆ ದೊರೆತನೆಂದು ಎಗ್ಗುತ್ತಿರುವುದೆಂದು ಅರಣ್ಯದಲ್ಲಿ ಹುಟ್ಟಿದ ನೀನು ಆ ಕಾಲದಲ್ಲಿ ದೊಡ್ಡದಾದ ಮಾತ್ರಕ್ಕೆ ಪಟ್ಟಣವೆಂದಿಗಾದರೂ ಕ್ಷೇಮಕರವಾಗಬಲ್ಲದೇನು? ಅರ್ಜುನನು ಲಕ್ಷದತ್ತಕ್ಕೆ ಗುರಿ ಹಿಡಿದಿರುವನೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ಬಾಯಿಗೆ ಬಂದಂತೆ ಮಗಳುತ್ತಿರುವೆಯ? ಹೇಳವೋ ದುರ್ಯೋಧನ, ನಿನ್ನ ಶಕ್ತಿಯು ಎಷ್ಟರ ಮಟ್ಟಿಗಿರುವುದೆಂಬುದು ನಾನು ಚೆನ್ನಾಗಿ ಬಲ್ಲೆ. ನಮ್ಮ ಐವರ ವಿಚಾರದಲ್ಲಿ, ಅದರಲ್ಲಿಯೂ ನನ್ನೊಬ್ಬನ ವಿಚಾರದಲ್ಲಿ ನಿನ್ನ ಹೃದಯದಲ್ಲಿ ಏನಿರುವುದೆಂದು ಚೆನ್ನಾಗಿ ಬಲ್ಲೆ. ವೃಥಾ ಬಯಲಾಡಂಬರದ ಮಾತುಗಳನ್ನಾಡಿ ನಿನ್ನ ಗೌರವವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವೆಯಾ? ಅರಮನೆಯಲ್ಲಿ ಆಡಿದಂತೆ ಗುರುಗಳು ಬದುಕುಗಳಾಗಿ ಎದುರಾಗು. ನನಗೆ ಸ್ವಂತನೆಂದು ಒಪ್ಪಿಕೋ. ಗುರುಗಳೇ ಬರಲಿ, ಅವರ ಎದುರಲ್ಲಿ ತೋರಿಸುವೆನು ನಮ್ಮ ಬಲಾಬಲಗಳನ್ನು. ಸಾಕಿದ್ದು ಬಾಯಲು ಮುಚ್ಚ ದಡಿಗ ಭೀಮ ಬೀಜ ದುಶ್ಯಾಸನ. ಇದನ್ನು ಗರುಡಿ ಮನೆ ಎಂದು ತಿಳಿದಿರುವೆಯೋ ಅಥವಾ ಅಶ್ವಲಾಯನೆಂದು ತಿಳಿದಿರುವೆಯೋ? ಸುಮ್ಮನಿದ್ದರೆ ತಕ್ಕ ಶಾಸ್ತ್ರಿಯನ್ನು ಮಾಡಬೇಕು. ಮುಚ್ಚ ಈ ಧಮ್ಮದ ಮಾತು ಹೇಗ ಗುರುಗಳು ಬರುವುದರೊಳಗಾಗಿ ನನಗೆ ಸೋತನೆಂದು ಒಪ್ಪಿಕೊ. ಇಲ್ಲವಾದರೆ ಬಲಾತ್ಕಾರವಾಗಿ ತಗ್ಗಿಸುವಂತೆ ಮಾಡುವೆನು. ಎಲ್ಲವೋ ಭೀಮ, ಅರಣ್ಯದಲ್ಲಿ ಹುಟ್ಟಿದ ಮೃಗಕುಲಕ್ಕೆ ಅರಣ್ಯವೇ ಕ್ಷೇಮಕರವಲ್ಲದೆ ಪಟ್ಟಣವೆಂದಿಗಾದರೂ ಕ್ಷೇಮಕರವಾಗಬಲ್ಲದೇನು? ಕಾಡಿನಲ್ಲಿ ಹುಟ್ಟಿ ಕೋಣಕ್ಕೆ ಸಮಾನನಾದ ನೀನು ನನ್ನೊಡನೆ ಹೊರಟ ಆಟವನ್ನು ತೋರಿಸಿದ್ದೆ. ಆದರೆ ನಿಂತಲ್ಲಿಯೇ ನಿನ್ನ ಕಾಲುಗಳು ಎಚ್ಚರಿಕೆ. ಗುರುಗಳು ಹೇಳಿಕೊಟ್ಟ ದಿವ್ಯಾಸವನ್ನು ಗ್ರಹಿಸಲಿ ಈ ರೀತಿ ಅಜ್ಞಾನದಿಂದ ವರ್ತಿಸುತ್ತಿರುವಿರಲ್ಲ. ನೀವೇನು ಬಂಧು ಮಿತ್ರರು ಅಥವಾ ಶತ್ರುಗಳು? ಶಾಂತರಾಗಿರಿ, ಶಾಂತರಾಗಿರಿ. ಶಾಂತಿ ಶಾಂತಿ ಯಾರಿಗೆ ಬೇಕು ಈ ನಿನ್ನ ಶಾಂತಿ? ಕೆಲವು ದುರ್ಯೋಧನ
ಇದೇ ರೀತಿಯಾಗಿ ವರ್ತಿಸುವುದಾದರೆ ನಿಮಗೇನು ಮಾಡದೆ ಹೋಗುವುದು. ಏತಕ್ಕೆ ಈ ಪರಿ ಅಲಹಾರಿ ಮಗಿದೆ? ಏತಕ್ಕೆ ಈ ಪರಿ ಅಲಹಾರಿ ಮಗಿದೆ? ಅಲಹಾರಿ ಮಗಿದೆ, ಅಲಹಾರಿ ದುರ್ಯೋಧನರೇ, ಏನೇ ಕೆಟ್ಟ ಅಭ್ಯಾಸ. ಇದೇ ರೀತಿಯಾಗಿ ವರ್ತಿಸುವುದಾದರೆ ನಿಮಗೇನು ಮಾಡದೆ ಹೋಗುವುದು ಎಚ್ಚರಿಕೆ. ಅರ್ಜುನ, ಗುರುದೇವ, ಬಾಣ ಪ್ರಯೋಗ ಮಾಡು. ಆಗಲಿ ಗುರುದೇವ. ಅಶ್ವತ್ಥಾಮ, ಭಲೆ ಭಲೆ ಅರ್ಜುನ, ನಿನ್ನ ಕೈ ಚಳಕವು ಅತ್ಯಾಶ್ಚರ್ಯಕರವಾದದ್ದು. ಇದೇ ರೀತಿಯಾಗಿ ಗಾಳಿಯ ಶಕ್ತಿ ಕೋನಗಳನ್ನು, ಮೂಲಗಳ ಅಂತರವನ್ನು ತಿಳಿದುಕೊಂಡು ಅಸ್ತ್ರಶಸ್ತ್ರ ವಿದ್ಯಾಭ್ಯಾಸವನ್ನು ಮಾಡುತ್ತಾ ಬಂದರೆ ನಿನ್ನನ್ನು ಜಯಿಸುವ ಧೀರರು ಈ ಮೂರು ಲೋಕದಲ್ಲಿ ಯಾರೂ ಇಲ್ಲದಂತಾಗುವುದು. ಆಗಲಿ ಗುರುದೇವ. ಈಗ ನೋಡಿ, ಅಲ್ಲಿ ಕಾಣುವ ಲಕ್ಷ್ಯದತ್ತಕ್ಕೆ ಬಾಣದಿಂದಲೇ ಕಣ್ಣನ್ನು ಛೇದಿಸಬೇಕು. ಯಾರಿರುವಿರಿ? ಗುರುದೇವ, ಈ ಅಲ್ಪವಾದ ಕಾರ್ಯಕ್ಕೆ ವೀರಾಗ್ರಹಿಗಳಾದ ನಮ್ಮನ್ನು ಪರೀಕ್ಷಿಸುತ್ತಿರುವೆಯಾ? ನಾವೇ ಅದನ್ನು ಪರಂಪರಿಸುವೆವು ಗುರುದೇವ. ನಾವೇ ದುರ್ಯೋಧನ, ಪ್ರಯತ್ನಿಸು. ನಿನ್ನಿಂದ ಸಾಧ್ಯವಾಗಲಿಲ್ಲ. ದುಶ್ಯಾಸನ, ನೀನೊಂದು ಬಾರಿ ಪ್ರಯತ್ನಿಸು. ಕಾರ್ಯಕ್ಕೆ ನಮ್ಮನ್ನು ಪರಿಸುತ್ತಿರುವೆ. ನಾವೇ ಪರಂಪರಿಸುವರು. ಆಗಲಿ ದುಶ್ಯಾಸನ, ಪರಂಪರಿಸು. ನಿನ್ನಿಂದಲೂ ಸಾಧ್ಯವಾಗಲಿಲ್ಲವೇ? ಧರ್ಮನಂದನ, ಇನ್ನೊಂದು ಸಾರಿ ಪ್ರಯತ್ನಿಸು. ನಿನ್ನಿಂದಲೂ ಸಾಧ್ಯವಾಗಲಿಲ್ಲವೇ? ಭೀಮಸೇನ, ಗುರುದೇವ, ನೀನೊಂದು ಬಾರಿ ಪರಂಪರಿಸು. ಆಗಲಿ. ನೀನ್ಯಾರಿಂದಲೂ ಸಾಧ್ಯವಾಗಲಿಲ್ಲವೇ? ಇದನ್ನು ಛೇದಿಸುವ ಧೀರನೆಂದರೆ ನನ್ನ ಮಗನಾದ ಅಶ್ವತ್ಥಾಮನಿಗೆ ಸರಿ. ಅಶ್ವತ್ಥಾಮ, ತೋರಿಸುವ ಇವರೆಲ್ಲರ ಎದುರಿನಲ್ಲಿ ನಿನ್ನ ಅಸ್ತ್ರಕೌಶಲ್ಯದ ಪ್ರಭಾವವನ್ನು. ಇಂತಹ ಬಿಲ್ಲಾಳರು ನಿಮ್ಮ ಶಿಷ್ಯರೆಂದು ಹೇಳಿಕೊಳ್ಳುವುದೇ ದೊಡ್ಡ ದೋಷ. ಕೇವಲ ಈ ಲಕ್ಷದತ್ತಕ್ಕೆ ಗುರಿ ಹಿಡಿದವರು ಕ್ಷಾತ್ರಿ ಕುಮಾರರೇ, ಪಾಪಿಷ್ಟರು.
ಪಿತೃದ್ರೋಹಿ, ನಿನ್ನಿಂದಲೂ ಸಾಧ್ಯವಾಗಲಿಲ್ಲವೇ? ತೊಲಗು ದೂರ. ಇದನ್ನು ಛೇದಿಸುವ ಧೀರರು ಯಾರು ಇಲ್ಲವೇ? ಏಕಿಲ್ಲ ಗುರುದೇವ, ತಮ್ಮ ಆಶೀರ್ವಾದ ಹೊಂದಿದ್ದರೆ ನಾನೇ ಇದನ್ನು ಪರಂಪರಿಸುವೆನು. ಆಗಲೇ ಅರ್ಜುನ, ಪರಂಪರಿಸು. ಆಗಲಿ ಗುರುದೇವ. ಬಲೆ ಬಲೆ ಅರ್ಜುನ, ಧೀರನೆಂದರೆ ನೀನೇ ಸರಿ. ನನಗೆ ಕೀರ್ತಿಯನ್ನು ತರುವನೆಂದರೆ ನೀನಲ್ಲವೇ ಮತ್ತಾರಿಂದಲೂ ಸಾಧ್ಯವಿಲ್ಲ. ಈಗ ಕೇಳಿ, ಇಂದು ಶುದ್ಧ ಪಂಚಮಿ ಪೌರ್ಣಮಿ ಆದ್ದರಿಂದ ರಾತ್ರಿ ವೇಳೆಯಲ್ಲಿ ನಾನೊಂದು ಮಹಾಯಾಗವನ್ನು ಮಾಡಬೇಕೆಂದಿದ್ದೇನೆ. ಯಾರಾದರೂ ಹೋಗಿ ಈ ತತ್ತರಣಿಯಲ್ಲಿ ಶುದ್ಧ ಜಲವನ್ನು ತರುವರಾಗಿ. ಆಗಲಿ ಗುರುದೇವ. ಘೋರವಾದ ಅಡವಿಯೋ ಸಹೋದರ, ಘೋರವಾದ ಅಡವಿಯೋ ಎಲ್ಲಿ ನೋಡಿದರು ಕಾಣದಿದರು ಜಲವು, ಎಲ್ಲಿ ನೋಡಿದರು ಕಾಣದಿದರು ಜಲವು. ಸಹೋದರ, ಈ ದಟ್ಟವಾದ ಅರಣ್ಯದಲ್ಲಿ ಎಲ್ಲಿ ಹುಡುಕಿದರೂ ಒಂದು ಹನಿ ಜಲವು ಸಿಗಲಿಲ್ಲ. ಸಹೋದರ, ಇಲ್ಲದ ನೀರನ್ನು ಎಲ್ಲಿಂದ ತರುವುದು? ಸಹೋದರ, ಜಲವನ್ನು ತೆಗೆದುಕೊಂಡು ಹೋಗದಿದ್ದರೆ ಗುರುಗಳು ನಮಗೆ ಶಾಪವನ್ನು ಕೊಡುವುದಿಲ್ಲವೇ? ಸಹೋದರ, ಆ ಬಲವಿಲ್ಲವೇನಾದರೂ ಮಿತಿ ಮೀರಿ ಮಾತನಾಡಿದರೆ ತಕ್ಕ ಯೋಚನೆಯನ್ನು ಮಾಡಬೇಕಾದೀತು. ನಡೆಯದ ಹೋಗೋಣ. ನಡೆ ಸಹೋದರ, ಹೋಗೋಣ.
ಭೀಮಸೇನ ಅಗ್ರಜ, ಈ ಘೋರವಾದ ಅರಣ್ಯದಲ್ಲಿ ಎಲ್ಲಿ ಹುಡುಕಿದರೂ ಒಂದು ಹನಿ ಜಲವೂ ದೊರಕುತ್ತಿಲ್ಲವಲ್ಲ. ಅಗ್ರಜ, ಈ ದಟ್ಟವಾದ ಅರಣ್ಯವನ್ನು ನೋಡಿದರೆ ನನ್ನ ಎದೆಯಲ್ಲಿ ಏತಕ್ಕೋ ಭಯವಾಗುತ್ತಿರುವುದು. ಈ ಕಾಡು ಮೃಗಗಳ ಗರ್ಜನೆಯನ್ನು ಕೇಳಿದರೆ ನನಗೆ ಏಕೋ ನಡುಗುತ್ತಾ ಹೋಗುತ್ತಿರುವುದು. ಅಗ್ರಜ, ಇಲ್ಲದ ಜನವನ್ನು ಎಲ್ಲಿಂದ ತರುವುದು? ನಡೆಯೋಣ, ಹೋಗೋಣ. ಸಹೋದರ, ಜಲವನ್ನು ತೆಗೆದುಕೊಂಡು ಹೋಗದಿದ್ದರೆ ಗುರುಗಳು ಶಾಪವನ್ನು ನೀಡುತ್ತಿದ್ದಾರೆ. ಅಯ್ಯೋ ಅಣ್ಣ, ಗುರುಗಳು ಶಾಪವೇ ಕೊಡಲಿ, ಪಾಪವೇ ಬರಲಿ, ನಡೆಯೋಣ, ಹೋಗೋಣ. ಆಗಲಿ ಸಹೋದರ. ನಿನಗೆ ಮಂಗಳವಾಗಲಿ ದುರ್ಯೋಧನ. ಎಲ್ಲಿ ಜಲವನ್ನು ತಂದಿರುವಿರಾ? ಗುರುದೇವ, ಆ ದಟ್ಟವಾದ ಅರಣ್ಯದಲ್ಲಿ ಎಲ್ಲಿ ಹುಡುಕಿದರೂ ಒಂದು ಹನಿ ಜಲವೂ ಸಿಗಲಿಲ್ಲ. ನಮ್ಮ ಅಪರಾಧವನ್ನು ಮನ್ನಿಸಬೇಕು ಗುರುದೇವ. ನಿಮ್ಮಿಂದ ಏನು ತಾನೇ ಸಾಧ್ಯವಾದಿತ್ತು? ಗುರುದೇವ, ನಮಸ್ಕರಿಸುವೆವು. ನಿಮಗೆ ಮಂಗಳವಾಗಲಿ ಧರ್ಮನಂದನ. ಎಲ್ಲಿ ನೀವಾದರೂ ಜಲವನ್ನು ತಂದಿರುವಿರಾ? ಗುರುದೇವ, ಆ ಘೋರವಾದ ಅರಣ್ಯದಲ್ಲಿ ಎಲ್ಲಿ ಹುಡುಕಿದರೂ ಒಂದು ಹನಿ ಜಲವೂ ದೊರಕಲಿಲ್ಲ. ನಮ್ಮ ಅಪರಾಧವನ್ನು ಮನ್ನಿಸಿ. ಛೇ, ನಿಮ್ಮಿಂದ ಏನು ತಾನೇ ಸಾಧ್ಯವಾದಿತ್ತು? ನಿಮ್ಮಂತ ಶಿಷ್ಯರನ್ನು ತಪಸ್ಸು ಮಾಡಿ ಪಡೆಯಬೇಕು. ಅಯ್ಯೋ, ಏನು ಮಾಡಲಿ? ಯಾಗಕ್ಕೆ ಕಾಲವು ವಿಳಂಬವಾಗುತ್ತಿದೆ. ಜಲವನ್ನು ತರುವವರು ಯಾರೂ ಇಲ್ಲವೇ? ಹೇಗಿಲ್ಲ ಗುರುದೇವ, ತಮ್ಮ ಆಶೀರ್ವಾದವನ್ನಿದ್ದರೆ ನಾನೇ ಹೋಗಿ ಜಲವನ್ನು ತರುತ್ತೇನೆ. ಆಗಲೇ ಅರ್ಜುನ, ತೆಗೆದುಕೋ. ಎಲ್ಲಿ ಹುಡುಕಿದರೂ ಒಂದು ನನಗೆ ಜಲ ಸಿಗುತ್ತಿರಲಿಲ್ಲ. ಏನು ತಾನೇ ಮಾಡಲಿ? ತಮ್ಮ ಆಶೀರ್ವಾದದಿಂದ ಜಲವನ್ನು ತಂದಿರುವೆನು, ತೆಗೆದುಕೊಳ್ಳಿ ಗುರುದೇವ. ಬಹಳ ಸಂತೋಷ. ವೀರನೆಂದರೆ ನೀನೇ ಸರಿ. ಈಗ ಕೇಳಿ, ಎಲ್ಲರೂ ಸ್ವಲ್ಪ ಮರೆಯಾಗಿ ಆಗಲಿ ಗುರುದೇವ. ಯಾಗವು ಪೂರ್ಣಗೊಂಡ ನಂತರ ಪುನಃ ಬರುವರಾಗಿ. ಆಗಲಿ ಗುರುದೇವ. ಗುರುದೇವ, ನಮಸ್ಕರಿಸುವುದು. ಶ್ರೇಯಸ್ಸು. ಯಾರು ನೀನು? ಗುರುದೇವ, ಸೂತರ ಪೋಷಣೆಯಲ್ಲಿ ಬೆಳೆದ ನನ್ನನ್ನು ಕರ್ಣನೆಂದು ಕರೆಯುವರು. ಸರಿ, ನನ್ನಿಂದ ಏನಾಗಬೇಕು? ಗುರುದೇವ, ಪರಶುರಾಮರ ಶಿಷ್ಯರಾಗಿಯೂ ಈ ಯುಗದ ಚಾಪಾಟಿ ವಿದ್ಯೆಯ ಗುರುಗಳೆಂದೇ ಪ್ರಖ್ಯಾತಿಯನ್ನು ಪಡೆದಿರುವ ತಮ್ಮ ಬಳಿಯಲ್ಲಿ ಧನುರ್ವಿದ್ಯಾಭ್ಯಾಸವನ್ನು ಕಲಿಯಬೇಕೆಂದು ಬಂದಿರುವ ಗುರುದೇವ, ಕೃಪೆ ಇಟ್ಟು ಧನುರ್ವಿದ್ಯಾಭ್ಯಾಸವನ್ನು ಕಲಿಸಿಕೊಡಬೇಕೆಂದು ತಮ್ಮಲ್ಲಿ ಹೇಳಿಕೊಳ್ಳುವರು. ಸತ್ಕುಲ ಪ್ರಸೂತರೂ ಆದ ಈ ಪಾರ್ಥಿವ ಕುಮಾರರೊಡನೆ ಅಪಾಂತನು ನೀಚ ಕುಲಾತ್ಮಕನು ಸೂತನೊಬ್ಬನು ನಮ್ಮೊಡನೆ ಚಾಪಾಟಿ ವಿದ್ಯೆಯನ್ನು ಕಲಿಯುವುದಾಗಿ ಹೇಳಿದರೆ ಔನ್ನತ್ಯವೇ ಸರಿ. ಓಹೋ, ಅರ್ಜುನನೆಂದರೆ ನೀನೇನೋ? ನಿನ್ನ ಮಾತುಗಳಿಂದಲೇ ನಿನ್ನ ಯೋಗ್ಯತೆಯು ವ್ಯಕ್ತವಾಗುತ್ತಿರುವುದು. ನನ್ನನ್ನು ಓರ್ವ ಸೂತನೆಂದು, ನೀಚ ಕುಲಾತ್ಮಕನೆಂದು, ಆತ್ಮವಿಕೃತನೆಂದು ನಿನ್ನಂತಹ ಸಂಕುಚಿತ ಬುದ್ಧಿಯುಳ್ಳವರು ಹೇಳಿದ ಮಾತ್ರಕ್ಕೆ ಆಶ್ಚರ್ಯಪಡಬೇಕಾಗಿಲ್ಲ. ಅರ್ಜುನ, ಹೇಳುವುದು ಕೇಳು. ಇದೇ ಸಮರಭೂಮಿಯಾಗಿದ್ದ ಪಕ್ಷದಲ್ಲಿ ಈ ಸೂತ ಪುತ್ರನು ಬಿಡುವ ಬಾಣಗಳು ಒಂದರ ಮೇಲೊಂದರಂತೆ ನಿನ್ನ ಶರೀರವನ್ನು ಹೊಕ್ಕೆ ನಿನ್ನ ಜನ್ಮದ ಬೇರನ್ನು ಕಿತ್ತು ಹಾಕುತ್ತಿರುವುದು.
ಸೂತನಮ್ಮನು ಚಾಪಾಟಿ ವಿದ್ಯೆಯನ್ನು ಕಲಿಯಬಲ್ಲನೇನು? ಪುತ್ರನೇ, ಏನು ಹೇಳಿದೆ? ನಿನ್ನ ಬಿಲ್ಲು ಬಾಣಗಳು ಒಂದರ ಮೇಲೊಂದಾಗಿ ನನ್ನ ಶರೀರದ ಹೊಟ್ಟು ನನ್ನ ಗರ್ಭದ ಮೇಲನ್ನು ಕಿತ್ತು ಹಾಕುವುದು. ಹೇಳುವನು ಕೇಳು. ನಿನ್ನ ಸಾಹಸವೆಲ್ಲವೂ ಇದರಲ್ಲಿಯೇ ಮುಗಿದು ಹೋಯಿತು. ಇವನೊಬ್ಬನೇ ಇರುವನೆಂದು ಮುಂದಾಲಿಸಿ ಮಾತನಾಡಬೇಡ. ಎಚ್ಚರಿಕೆ. ದುರ್ಯೋಧನ, ಸೋದರರಾಗಿಯೂ ಸಂಬಂಧಿಯಾಗಿಯೂ ನಮ್ಮನೆಯ ದ್ವೇಷವನ್ನು ಬೆಳೆಸಿ ನಮ್ಮನ್ನೇ ಅಗತ್ಯವು ಸಾಧಿಸುವೆಯಾ? ಗುರುಗಳೇ, ನಾವು ಸಹನೆಯಿಂದ ಸುಮ್ಮನಿದ್ದರೆ ಈ ಭೀಮನ ಮಾತು ಮಿತಿಮೀರಿ ಮಾತನಾಡುತ್ತದೆ. ನಾವಿನ್ನ ಸಹಿಸತಕ್ಕವರಲ್ಲ. ನಿಮಗೆ ಸಂಬಂಧಪಡದ ವಿಚಾರದಲ್ಲಿ ನೀವೇಕೆ ತಲೆ ಹಾಕುವಿರಿ? ರಾಜಪುತ್ರರಾದ ನೀವುಗಳು ಈ ರೀತಿಯಾಗಿ ಅಪರಿಚಿತರ ಎದುರಿನಲ್ಲಿ ಈ ರೀತಿ ವರ್ತಿಸಿದರೆ ನಿಮ್ಮ ಗೌರವಕ್ಕೆ ಕುಂದಕಬಾರದೆ? ಧರ್ಮನಂದನ, ನೀನಾದರೂ ನಿನ್ನ ಸಹೋದರರಿಗೆ ತಿಳಿ ಹೇಳಬಾರದೆ?
ಮಾತುಗಳು ಎಲ್ಲಿ ಮರೆಯಾದವು? ಏಕೆ ಕೆಟ್ಟ ಮಾತುಗಳನ್ನಾಡಿ ಅಪವಿತ್ರರಾಗುತ್ತಿರುವಿರಿ? ಶಾಂತರಾಗಿರಿ, ಶಾಂತರಾಗಿರಿ. ರಘುರಾಜ, ಬಿಲ್ಲನ್ನು ಹಿಡಿಯಲು ಕೂಡ ಬಾರದ ಈ ಸೂತಗಬ್ಬರು ನಮ್ಮೊಡನೆ ಚಾಪಾಟಿ ವಿದ್ಯೆಯನ್ನು ಕಲಿಯುವುದಾಗಿ ಹೇಳಿದರೆ ಕೋಪ ಬಾರದೆನ್ನುವುದು ಅರ್ಜುನ, ಇದೋ ನೋಡು ಏನು ಹೇಳಿದೆ. ನನಗೆ ಬಿಲ್ಲನ್ನು ಹಿಡಿಯಲು ಬಾರದೆ, ಇದರಂತೆ ನಿನ್ನ ಶರೀರವನ್ನು ಭೂಮಿಗೆ ಇಳಿಸಬಲ್ಲೆ. ಆದರೂ ಆಚಾರ್ಯರಿಗೆ ಅಂಜಿ ನಿನ್ನನ್ನು ಮನ್ನಿಸಿರುವೆನು. ಭಲೆ ಕರ್ಣ, ಮುಂದೆ ಭಾರತ ಕುಲಚಕ್ರೇಶ್ವರನಾಗುವೆ. ನನ್ನ ಬಳಿಗೆ ಬಂದು ಸೇರು. ದುರ್ಯೋಧನ, ನನ್ನ ಮೇಲೆ ನೀನು ಇಟ್ಟಿರುವ ನನ್ನ ಮೇಲಿನ ಅತ್ಯಂತ ಪ್ರೀತಿಗೆ ನಾನು ಸದಾಚಿರುವೆ. ಆದರೆ ನನ್ನ ವಿದ್ಯಾಭ್ಯಾಸವು ಮುಗಿಯುವವರೆಗೂ ನಾನು ಯಾರ ಬಳಿಯಲ್ಲಿಯೂ ಸೇರಲಾರೆ. ಕರ್ಣ, ನಿನ್ನ ವಿದ್ಯಾಭ್ಯಾಸವೆಲ್ಲವೂ ಮುಗಿದ ನಂತರ ನನ್ನ ಬಳಿಗೆ ಬಂದು ಸೇರು. ಆಗಬಹುದು ಸುಯೋಧನ. ಗುರುದೇವ, ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಅಂಗೀಕರಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳಬೇಕು. ಕ್ಷತ್ರಿಯರಿಗಲ್ಲದೆ ಇತರರಿಗೆ ವಿದ್ಯಾಭ್ಯಾಸವನ್ನು ಕಲಿಸುವುದಿಲ್ಲವೆಂದು ನನ್ನ ಗುರುಗಳಾದ ಭಾರ್ಗವರಿಗೆ ಅಭಯವನ್ನಿಟ್ಟಿರುವೆ. ಗುರುದೇವ, ವಿದ್ಯೆಗೂ ಕುಲಜಾತಿಗಳ ಸೋಂಕುಂಟೆ. ಏನು ಮಾಡಲಿ, ಪ್ರತಿಜ್ಞೆಯು ಕರ್ತವ್ಯಕ್ಕೆ ಅಡ್ಡಿಯಾಗಿರುವುದು. ಗುರುದೇವ, ಬಾಹುಬಲದಿಂದಲೂ ಅಸ್ತ್ರ ಪ್ರಭಾವದಿಂದಲೂ ಮೆರೆಯುತ್ತಿರುವ ತಮ್ಮ ಬಳಿಯಲ್ಲಿ ಧನುರ್ವಿದ್ಯಾಭ್ಯಾಸವನ್ನು ಕಲಿಯಬೇಕೆಂದು ಬಂದಿದ್ದ ನನ್ನ ಆಸೆಯನ್ನು ನಿರಾಸೆಯಾಯಿತು. ಆದರೂ ಚಿಂತೆ ಇಲ್ಲ, ನನ್ನ ಮೇಲೆ ಕರುಣೆ ಇರಲಿ. ಗುರುದೇವ, ನಾನಿನ್ನು ಬರುವೆನು. ಅತಿ ಶೀಘ್ರದಲ್ಲಿ ನಾನು ನಿನ್ನನ್ನು ಸಂಧಿಸುತ್ತೇನೆ. ಆಗ ನನ್ನ ಬಾಣಗಳು ನಿನಗೆ ಸರಿಯಾದ ಉತ್ತರವನ್ನೇ ನೀಡುವ. ವಿದ್ಯಾಭ್ಯಾಸವು ಸಾಕು, ಎಲ್ಲರೂ ನಡೆಯಿರಿ. ಮೋಸವಾಯಿತು. ಇಂದ್ರನು ವಸ್ತ್ರವನ್ನು ದಾನವಾಗಿ ಕೊಟ್ಟಿರುವುದು. ವಜ್ರಾಂಗಿಯನ್ನು ಅಪಹರಿಸಿದರೂ ಏನು ಪ್ರಯೋಜನವಾಗಲಿಲ್ಲ. ಇರಲಿ, ನಾನೀಗಲೇ ದೇವೇಂದ್ರನ ಬಳಿಗೆ ಹೋಗುವೆನು. ಒಂದು ದುಂಬೆಯ ರೂಪದಲ್ಲಿ ಹೋಗಿ ಕರ್ಣನ ತೊಡೆಯನ್ನು ಕೊರೆದು ಹಾಗೂ ಪರಶುರಾಮರ ಕೆನ್ನೆಯನ್ನು ಕೊರೆಯುವಂತೆ ಹೇಳಿ ಕರ್ಣನ ಮೋಸವು ಪರಶುರಾಮರಿಗೆ ತಿಳಿಯುವಂತೆ ಮಾಡಿ ಶಾಪವನ್ನು ಕೊಟ್ಟೇ ಕೊಡುವುದು. ನಾರಾಯಣ ನಾರಾಯಣ.
ವತ್ಸ, ನಿನಗೆ ಮಂಗಳವಾಗಲಿ. ಬೇರೆ ವತ್ಸ, ನಾನು ನಿನ್ನೆ ದಿನ ಹೇಳಿಕೊಟ್ಟ ದಿವ್ಯಾಸ್ತ್ರ ಮಂತ್ರಗಳನ್ನು ಸಿದ್ಧಿಸುವ ಇಲ್ಲವೋ ಒಂದು ಬಾರಿ ಪರೀಕ್ಷಿಸಿ ನೋಡೋಣ. ಅಲ್ಲಿ ನೋಡು, ಅಲ್ಲಿ ಕಾಣುತ್ತಿರುವ ಮಾವಿನ ಮರದಲ್ಲಿ 2 ಜೋಡಿ ಮಾವಿನ ಹಣ್ಣುಗಳಿವೆ. ಅದರಲ್ಲಿ ಒಂದಕ್ಕೆ ಗುರಿ ಇಟ್ಟು ಹೊಡೆ. ಭಲೆ, ನಾನು ನಿನ್ನೆ ದಿನ ನಿನಗೆ ಹೇಳಿಕೊಟ್ಟ ದಿವ್ಯಾಸ್ತ್ರ ಮಂತ್ರಗಳನ್ನು ಆಗಲೇ ಕರಗತ ಮಾಡಿಕೊಂಡಿರುವುದು. ಈಗಾಗಲೇ ನನ್ನ ಬಳಿ ಹಲವರು ಬಂದು ವಿದ್ಯೆಯನ್ನು ಕಲಿತರು. ಆದರೆ ನಿನ್ನ ಹಾಗೆ ಹೇಳಿಕೊಟ್ಟ ವಿದ್ಯೆಯನ್ನು ಕೂಡಲೇ ಗ್ರಹಿಸುತ್ತಿರಲಿಲ್ಲ. ನಿನ್ನೆ ದಿನ ಹೇಳಿಕೊಟ್ಟ ದಿವ್ಯಾಸ್ತ್ರ ಮಂತ್ರಗಳನ್ನು ಆಗಲೇ ಕರಗತ ಮಾಡಿಕೊಂಡಿರಲಿಲ್ಲ. ಹೇಳುವರು ಕೇಳು ಶಿಷ್ಯ. ಗುರುದೇವ, ಬುದ್ಧಿ ಎಂಬುದು ಒಂದು ಪ್ರವೃತ್ತಿ. ಅದರಲ್ಲಿಯೂ ಸಿದ್ಧಿಯನ್ನು ಪಡೆಯಬೇಕಾದರೆ ವಿನಯವು, ತಾಳ್ಮೆಯು ಮತ್ತು ಸಂಪೂರ್ಣವಾದ ಭಕ್ತಿ ಇರಬೇಕು. ಈಗ ನಿನ್ನಲ್ಲಿರುವ ಉತ್ಸಾಹದೊಡನೆ ವಿಚಾರ, ಸದಾಚಾರಗಳು ನಿನ್ನಲ್ಲಿ ಸೇರಿದರೆ ಗುರುವಾದರ ಕೀರ್ತಿ ಇರುತ್ತದೆ. ಇಲ್ಲವಾದರೆ ಈಗ ಪರಗಳೆರಡರಲ್ಲಿಯೂ ಹಾನಿ ತಪ್ಪದು ಜೋಕೆ. ಗುರುದೇವ, ಮೋಸ, ವಂಚನೆ ಇವುಗಳಲ್ಲವೇ ಪರಗಳನ್ನು ಕೆಡಿಸುವುದು. ಹೌದು ವತ್ಸ. ವತ್ಸ, ಇಂದೇಕೋ ಬಹಳ ಬಿಸಿಲಿನ ವಾತಾವರಣವಿರುವುದರಿಂದ ಬಹಳ ಸೆಕೆಯಾಗುತ್ತಿರುವುದು. ಇಲ್ಲಿ ತಂಗಾಳಿ ಬೀಸುತ್ತಿರುವುದು. ನಾನು ಬಹಳ ಆಯಾಸವಾಗಿರುವುದರಿಂದ ನಾನು ಇಲ್ಲಿ ವಿಶ್ರಮಿಸಿಕೊಳ್ಳುವುದು. ನೀನೀಗಲೇ ಆಶ್ರಮಕ್ಕೆ ಹೋಗಿ ಕೃಷ್ಣಾಂಗನ ಸುರುಳಿಯನ್ನು ತೆಗೆದುಕೊಂಡು ಬರುವಂತ ನಾವು. ಗುರುದೇವ, ತಾವು ಅನ್ಯತಾ ಭಾವಿಸದಿದ್ದರೆ ತಮ್ಮ ತಲೆಯನ್ನು ನನ್ನ ತೊಡೆಯ ಮೇಲಿಟ್ಟು ನಿದ್ರಿಸಬಹುದಲ್ಲವೇ ಗುರುದೇವ? ಏನು, ನಾನು ನಿನ್ನ ತೊಡೆಯ ಮೇಲೆ ತಲೆ ಇಟ್ಟು ನಿದ್ರಿಸಬಹುದೇ? ಹೌದು ಗುರುದೇವ. ಆಗಲಿ, ಬಹಳ ಸಂತೋಷ. ಗುರುದೇವ, ಹೀಗೆ ಬನ್ನಿ. ಮೋಸ, ವಂಚನೆ ಇವುಗಳಲ್ಲವೇ ಈಗ ಪರಗಳ
ಮಕ್ಕಳನ್ನು ಬೆಳೆಸುವುದು ಮೋಸ. ಅಸೂಯೆ ಎಂಬುದು ಒಂದು ದೊಡ್ಡ ಮೋಸ. ಇಂತಹ ಗುರುಗಳನ್ನು ವಂಚಿಸುವಂತೆ ಪ್ರೇರೇಪಿಸಿದ ಆ ವಿಧಿನೇನೆಯೇ ಒಂದು ದೊಡ್ಡ ಮೋಸ. ಕಣ್ಣ, ಏ ಸ್ವಾಮಿ ಕಣ್ಣ, ಇಂತಹ ಮೋಸದ ಕೃತ್ಯಕ್ಕೆ ನೀನೂ ಸಹ ವಿಧೇಯ? ಯಾವುದೋ ಒಂದು ಕೀಟವು ಬಂದು ನನ್ನ ತೊಡೆಯನ್ನು ಕುರಿತಿರುವುದಲ್ಲ, ಇದೇನು? ಯಾವುದೋ ಕೀಟವು ಬಂದು ನನ್ನ ತೊಡೆಯನ್ನು ಕುರಿತಿರುವುದಲ್ಲ, ಏನು ಮಾಡಲಿ? ಇದೇನು ಆಶ್ಚರ್ಯ? ತೊಡೆಯನ್ನು ಕುರಿದು ಗುರುಗಳ ಕಪಾಲವನ್ನು ಸಹ ಕುರಿತಿರುವುದಲ್ಲ, ಏನು ಮಾಡಲಿ? ಗುರುದೇವ, ಗುರುದೇವ, ಗುರುದೇವ! ಏನು ರಕ್ತ? ಗುರುದೇವ, ಯಾವುದೋ ಒಂದು ಕೀಟವು ಬಂದು ನನ್ನ ತೊಡೆಯನ್ನು ಕುರಿತಿತ್ತು ಗುರುದೇವ. ಏನು? ಯಾವುದೋ ಒಂದು ಕೀಟವು ಬಂದು ನಿನ್ನ ತೊಡೆಯನ್ನು ಕೊರೆಯುತ್ತಿದ್ದರೂ ಸುಮ್ಮನೆ ಇದ್ದೆಯಾ? ಇದು ಸಾಧ್ಯವೇ? ಗುರುದೇವ, ಅಲುಗಾಡಿದರೆ ತಮಗೆ ನಿದ್ರಾಭಂಗವಾಗುವುದೆಂದು ಅದನ್ನು ಹಾಗೆಯೇ ಸಹಿಸಿಕೊಂಡಿದ್ದು ಗುರುದೇವ. ಆಹಾ, ಹೀಗೂ ಬರುವ ವಿಚಿತ್ರ ಬ್ರಾಹ್ಮಣರು ಆಯುಧಗಳ ಶಬ್ದಗಳನ್ನು, ದುಷ್ಟ ಪ್ರಾಣಿಗಳ ಕೂಗನ್ನು ಕೇಳಿದ ತಕ್ಷಣ ಸ್ವಲ್ಪ ನೋವಿಗೂ ತತ್ತರಿಸಿ ಓಡಿ ಹೋಗುವರು. ಹೇಳು, ಯಾರು ನೀನು? ಗುರುದೇವ, ನನ್ನ ಕುಲಜಾತಿಗಳ ವಿಚಾರವು ನನಗೆ ಒಂದು ಅರಿಯದು. ಆದರೆ ನಾನು ಓರ್ವ ಸೂತನು ಗುರುದೇವ, ಓರ್ವ ಸೂತನು. ಗುರುದೇವ, ನನ್ನೊಂದು ಮಾತು ಬಳಸುವಷ್ಟು ಬೇರೆ ಯಾರು ಎಂದು ಹೇಳು. ಹೇಳು ನೀನು. ಗುರುದೇವ, ಗುರುದೇವ, ದ್ರೋಣಾಚಾರ್ಯರ ಬಳಿಗೆ ಹೋಗಿ ವಿದ್ಯಾಭ್ಯಾಸವನ್ನು ಕಲಿಸಿಕೊಡಬೇಕೆಂದು ಕೇಳಿಕೊಂಡರು. ಆದರೆ ಅವರು ನನ್ನನ್ನು ತಿರಸ್ಕರಿಸಿದರು. ವಿದ್ಯೆಯ ಸಲುವಾಗಿ ತಮ್ಮನ್ನು ವಂಚಿಸಿದ ಅಪರಾಧವನ್ನು ಮನ್ನಿಸಬೇಕು ಗುರುದೇವ, ಮನ್ನಿಸಬೇಕು. ನಿತ್ಯಾವಚನೆಯಿಂದ ಮೋಸಪಡಿಸಿದ ನೀಚನೆ 21 ಬಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿ ಕಂಡ ಕಡೆಗಳಲ್ಲಿ ಸ್ನಾನವನ್ನು ಮಾಡಿ ಶೂದ್ರ ಕ್ಷತ್ರಿಯರ ವಂಶವನ್ನು ಸವರಿ ಅವರ ತದ್ರಕ್ತರು ವಾರದಿಯಿಂದ ನಿಜ ಪಿತೃಗಳಿಗೆ ತರ್ಪಣವನ್ನು ಕೊಟ್ಟ ಈ ಭಾರ್ಗವರಲ್ಲಿ ಒಂದು ಮೋಸವಿದು ವಿದ್ಯೆಯನ್ನು ಕಲಿತೆಯ ವಿದ್ಯೆಯ ಸಲುವಾಗಿ ತಮ್ಮನ್ನು ವಂಚಿಸಿದ ಅಪರಾಧವನ್ನು ಮನ್ನಿಸಬೇಕು ಗುರುದೇವ.
ನಿಮಿತ್ತವಾಗಿ ತಮ್ಮನ್ನು ವಂಚಿಸಿದ ಅಪರಾಧವನ್ನು ಮನ್ನಿಸಬೇಕು ಗುರುದೇವ, ಮನ್ನಿಸಬೇಕು. ಛೀ ಸೋದರೇ, ಭೂತರಲ್ಲದೆ ಮಧ್ಯಾಹ್ನ ನಿನ್ನ ಆಕ್ರಮಕ್ಕೆ ಬರಲು ಹೊಂದುತ್ತಿದ್ದರು, ನಿನ್ನ ನೀಗಲೇ ಕೊಲ್ಲುತ್ತಿದ್ದರು. ಆದರೆ ಏನು ಮಾಡುವುದು, ನೀನು ನನ್ನ ಶಿಷ್ಯನಾಗಿದ್ದು ನನ್ನ ಮನಸ್ಸನ್ನು ಒಲಿಸಿದ್ದೆ. ಆದ್ದರಿಂದ ನಿನ್ನನ್ನು ಮನ್ನಿಸಿರುವರು. ಈಗಲೇ ಸ್ಥಳವನ್ನು ಬಿಟ್ಟು ಹೊರಡು. ಗುರುದೇವ, ಛೀ ಸೋದರೇ, ನಾನು ಪರಮ ಪಾಪಿಯಾಗುವನು ಗುರುದೇವ, ಪರಮ ಪಾಪಿಯಾಗುವನು. ಎಲ್ಲವೋ ನೀಚ ಮಾಚಾಟನೆ, ನನ್ನಿಂದ ವಿದ್ಯೆಯನ್ನು ಕಲಿತೆನೆಂಬ ಅಹಂಕಾರದಿಂದ ಬರೆಯುವ ದ್ರೋಹಿ, ನನ್ನ ಆಶ್ರಮವನ್ನು ಅಪವಿತ್ರವನ್ನಾಗಿ ಮಾಡಿದ ಪಾಪಿ. ಮುಂದೆ ನೀನು ದಿವ್ಯಾಸ್ತ್ರ ಮಂತ್ರಗಳನ್ನು ಉಪಯೋಗಿಸುವಾಗ ಅವು ನನ್ನಿಂದ ಅನುಗ್ರಹಿತವಾದವೆಂದು ಜನರು ನನ್ನನ್ನು ಅಪಹಾಸ್ಯ ಮಾಡಿದರು. ಸಮಯ ಒದಗಿದಾಗ ಆ ದಿವ್ಯಾಸ್ತ್ರ ಮಂತ್ರಗಳೆಲ್ಲವೂ ನಿನಗೆ ಈ ಪಾಪಿಗೆ ವಿದ್ಯೆಯನ್ನು ಹೇಳಿಕೊಟ್ಟ ಪಾಪಕ್ಕೆ ನಾನು ಈಗಲೇ ತೀರ್ಥಯಾತ್ರೆಗೆ ಹೋಗುವುದು. ನಿರ್ದಯರಾಗಿ ಗಂಗಾ ನದಿಯಲ್ಲಿ ತೇಲಿ ಬಿಟ್ಟ ನನ್ನ ತಂದೆ ತಾಯಿಗಳು ಎಂತಹ ಕಠಿಣ ಚಿತ್ತರು. ನನ್ನನ್ನು ಆಗಲೇ ತುಂಡು ಹಾಕಿದ್ದರೆ ಇಂತಹ ಕಷ್ಟಗಳನ್ನು ಕೊಡಬೇಕಾಗಿಯೇ ಇರುತ್ತಲ್ಲ. ಹೇ ವಿಧಿಯೇ, ಆಳು ವಿಧಿಯೇ, ನನ್ನಲ್ಲೇಕೆ ನಿರ್ದಯನಾದೆ, ನನ್ನಲ್ಲೇಕೆ ನಿರ್ದಯನಾದೆ.
ಅಯ್ಯೋ ಪರಮಾತ್ಮ, ದೇವೇಂದ್ರನು ಕೊಟ್ಟ ಅಭಿಧಾನದಿಂದ ಸಾರ್ಥಕ ವಿದ್ಯೆಯನ್ನು ಸಂಪಾದಿಸಿ ದುರ್ಮಾರ್ಗ ಪ್ರವೃತ್ತಕರಾದ ಕ್ಷತ್ರಿಯರನ್ನು ಶಿಕ್ಷಿಸಿ ಅವರುಗಳಿಂದ ದ್ರವ್ಯವನ್ನು ವರ್ಜಿಸಿ ಸಾಧು ಸಜ್ಜನರಿಗೆ ದಾನವಾಗಿ ನೀಡಿ ಸಂತೋಷ ಪಡಬೇಕೆಂದ ನನ್ನ ಆಸೆಯನ್ನು ನಿರಾಸೆಯಾಯಿತು. ಎಲ್ಲೆಲ್ಲಿಯೂ ಸೂತ ಈದ ಕುಲದವನೆಂದು ಅಪಮಾನವಾಯಿತು. ಗುರುವು ತಿರಸ್ಕರಿಸಿದರು. ಗುರುಗಳ ಶಾಪಕ್ಕೆ ಸಿಲುಕಿ ಚಾಪವಿದ್ಯೆಯಲ್ಲೂ ಭಸ್ಮವಾಯಿತು. ದೈವ ಬಲವಿಲ್ಲ, ಆಳುವಿದೆಯೇ ದುರಾದೃಷ್ಟವೆಂಬ ಪ್ರವಾಹದಲ್ಲಿ ತೇಲಿಸಿ ಅಲ್ಪಕುಲವೆಂಬ ದಡವನ್ನು ಸೇರಿಸಿದೆಯಾ? ದೈವ ಬಲವಿಲ್ಲ, ದೈವ ಬಲವಿಲ್ಲದವನು ಇಂದು ನಾನು ದುರ್ಬಲನಾದೆ. ಇನ್ನು ಈ ಲೋಕದಲ್ಲಿ ಆದರಿಸುವವರು ಯಾರು ನನ್ನನ್ನು?